ಕಿರಣ್ ಅವರಾ? ಹೌದು. ತಾವು ಯಾರು ಮಾತಾಡ್ತಾ ಇರೋದು ಗೊತ್ತಾಗ್ತಿಲ್ವಲ್ಲ? ನಾನು ಕಿರಣ್ ಅವರೇ, ಸೂರ್ಯ ಅವ್ರ ಮಿಸ್ಸಸ್ ಮಾತಾಡ್ತಾ ಇರೋದು. ಚೆನ್ನಾಗಿದ್ದೀರಾ? ಓ ನಮಸ್ತೆ ಮೇಡಮ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಕಿರಣ್ ಅವರೇ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳಿ ಮೇಡಮ್. ಕಿರಣ್ ಅವರೇ, ನೀವೆಲ್ಲರೂ ಅಲ್ಲಿಗೆ ಹೋದ್ಮೇಲೆ ಸೂರ್ಯ ಅವರಿಂದ ಫೋನ್ ಮಾಡಿಸಿ. ಯಾಕೆಂದರೆ ಅವ್ರಿಗೆ ಸ್ವಲ್ಪ ಮರು ಜಾಸ್ತಿ. ಫೋನಾ? ಹೌದು, ಅಲ್ಲಿ ನೆಟ್ವರ್ಕ್ ಸಿಗಲ್ವಂತೆ. ಎಲ್ಲಾದರೂ ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಲ್ಲಿಸಿ ಅವ್ರ ಹತ್ರ ಕಾಲ್ ಮಾಡಿಸಿ. ಅದು ಅಲ್ಲದೆ ಇವ್ರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆಬ್ಸೆಂಟ್ ಮೈಂಡೆಡ್ ಥರ ಆಡ್ತಾ ಇದ್ದಾರೆ. ನೀವೆಲ್ಲರೂ ಅವ್ರ ಜೊತೆಲೇ ಇರ್ತೀರಲ್ವಾ, ಅವ್ರಿಗೆ ನೆನ್ಪು ಮಾಡಿ ಹಳ್ಳಿ ಹೋಗೋಕ್ಕಿಂತ ಮುಂಚೆ ನನಗೆ ಒಂದ್ಸಲ ಕಾಲ್ ಮಾಡಿಸಿ. ಹಳ್ಳಿನಾ? ಯಾವ ಹಳ್ಳಿ? ಅದೇ ನಿಮ್ಮ ಫ್ರೆಂಡಿಗೇನೋ ಪ್ರಾಬ್ಲಮ್ ಆಗಿದೆ ಅಂತೆ. ಆ ಕೆಲಸದ ವಿಚಾರವಾಗಿಯೇ ನೀವೆಲ್ಲರೂ ಹಳ್ಳಿಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರು. ಕೆಲ್ಸದ ಮೇಲ? ಇಲ್ವಲ್ಲ ಮೇಡಮ್, ಆಗ್ಲಿಂದ ನೀವೇನು ಮಾತಾಡ್ತಿದ್ದೀರೋ ಒಂದೂ ಅರ್ಥ ಆಗ್ತಾ ಇಲ್ಲ. ನಾವು ಯಾವ ಹಳ್ಳಿಗೂ ಹೋಗ್ತಿಲ್ಲ. ಇಲ್ಲೇ ಇಷ್ಟೊಂದು ಕೆಲಸ ಇದೆ, ಇದನ್ನೇ ಮಾಡೋಕ್ಕಾಗ್ತಿಲ್ಲ. ಮತ್ತು ಸೂರ್ಯ ಅವರು ಹೋಗ್ತಾ ಇದ್ದಾರೆ. ಸೂರ್ಯ ಹೋಗ್ತಾ ಇದ್ದಾನಾ? ಅದೇ ಎಲ್ಲ ಫ್ರೆಂಡ್ಸು ಏನು ಮೇಡಮ್, ನಂಗಿದು ಹೊಸ ವಿಷಯ, ಈಗಲೇ ಕೇಳ್ತಿರೋದು. ಸರಿ ಬಿಡಿ, ನಾನು ಆಮೇಲೆ ಮಾಡ್ತೀನಿ. ಸೂರ್ಯನ ಕೇಳಿದೆ ಅಂತ ಹೇಳಿ. ಸರಿ. ಅದೇ ಅಲ್ಲಿ ಸಾಕ್ಷಿ ನೀನು ಬರ್ತೀಯ ಅಂತ ಕಾಯ್ತಾ ಇದ್ದಾಳೆ. ನಾವು ಬೇಗ ಹೋಗ್ಬಿಡೋಣ, ಆಯ್ತಾ? ಎಲ್ಲಿಗೆ ಹೊರಟಿದ್ದೀರಾ? ಆರ್ತಿ ಮನೆಗೆ ಹೋಗ್ತಾ ಇದೀವಿ ಕಣ. ಬರೋ ಸಂಜೆ ಆಗುತ್ತೆ. ಆದಿತ್ಯನ ನೀನು ಆರ್ತಿ ಮನೆ ಕರ್ಕೊಂಡು ಹೋಗ್ತಾ ಇದೀಯಾ? ನಾನು ಅವಳಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ, ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನು ಸುಮ್ಮನೆ ಬೇರೆ ಏನಾದರೂ ರಾಮಾಯಣ ತೆಗಿಬೇಡ. ಬೇರೆ ಏನೂ ಇಲ್ಲಮ್ಮ, ಆದಿತ್ಯನ ನಾನೇ ಆರ್ತಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಬಂದೆ. ಏನು ಬೇಕಾಗಿಲ್ಲ. ನೀನು ಅಲ್ಲಿ ಹೋದರೆ ಏನಾದರೂ ಒಂದು ರಾಮಾಯಣ ಮಾಡ್ಕೊಂಡು ಬರ್ತೀಯ. ಮೊನ್ನೆ ಹೋದಾಗ ನೋಡಿದೆಯಲ್ಲ. ಮೊನ್ನೆ ನಾನು ಸರಿಯಾಗೇ ಇದ್ದೆ. ಬಾಯಿ ಬಿಟ್ಟು ಕೇಳಿದ್ರು ಒಂದು ಲೋಟ ನೀರು ಕೊಡಲಿಲ್ಲ, ಅವಮಾನ ಮಾಡಿ ಕಳಿಸಿದ್ರು. ಇವನಿಗೆ ಬಾಯಿ ಹೇಳೋಕ್ಕೂ ಪುರ್ಸೊತ್ತಿರಲಿಲ್ಲ ದೊಡ್ಡ ಮನುಷ್ಯನಿಗೆ. ತಾಳ್ಮೆಯಿಂದ ನಾನು ಸುಮ್ಮನೆ ಬಂದೆ ಅಷ್ಟೇ ಅಲ್ವಾ? ಅದಕ್ಕೆ ನೀನು ಯಾಕೆ ಕುಳ್ಕೊಂಡು ಹೋಗ್ಬೇಕಲ್ಲಿಗೆ? ಆದಿ ಅವ್ರ ಮನೆಯವ್ರ ಜೊತೆ ಇರುವಾಗ ನೀನೇನೋ ಮಾಡ್ತೀಯ. ನಾನು ಅವನ್ನ ಕರ್ಕೊಂಡು ಹೋಗ್ತೀನಿ, ನೀನು ಸುಮ್ಮನೆ ಇದ್ಬಿಡು. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಆದಿತ್ಯನ ಆರ್ತಿ ಮನೆಗೆ ಕರ್ಕೊಂಡು ಹೋಗೋದು, ಅವಳು ಹತ್ಕೊಳ್ಳೋದು. ಅಮ್ಮ, ಇವತ್ತೊಂದು ದಿವಸ ಇವ್ನು ನನ್ನ ಜೊತೆನೇ ಇರಲಿ ಅಂತ ನೀನು ಆಯಿತು ಆರ್ತಿ ಇವತ್ತು ಇಲ್ಲೇ ಇಟ್ಕೊಂತ ಇವನು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡೋದು. ನಾನು ಆ ಥರ ರಿಸ್ಕ್ ಎಲ್ಲ ತೊಗೊಳ್ಳೋದೇ ಇಲ್ಲ. ಕೋರ್ಟು 10 ದಿವಸ ನನ್ನ ಜೊತೆ ಇರಬೇಕು ಅಂತ ಹೇಳಿದ್ದಾರೆ. 10 ದಿವಸ ಇವ್ನು ನನ್ನ ಜೊತೆನೇ ಇರಬೇಕು. ಅಲ್ಲ ಕಣೋ, ಅವಳಿಗೆ ನನ್ನ ಮಗು. ಹಾಗೂ ಅಲ್ಲ ಹೀಗೂ ಅಲ್ಲ, ಹೇಳೋ ವಿಷಯ ಹೇಳಿದ್ದೀನಿ ತಾನೆ, ಬೇರೆ ಮಾತು ಬೇಡ. ನಾನೇ ಕರ್ಕೊಂಡು ಹೋಗ್ತೀನಿ ಅಲ್ವೇನಾ? ಅದೇ ಅಜ್ಜಿ, ನೀನೇನು ಟೆನ್ಷನ್ ಮಾಡಬೇಡ. ನಾನು ಶಶಾಂಕ್ ಅವ್ರ ಜೊತೆನೇ ಇರ್ತೀನಿ. ಅಮ್ಮ ಏನಾದ್ರು ಕೇಳಿದ್ರೆ ನೀನು ದೇವಸ್ಥಾನಕ್ಕೆ ಹೋಗಿದ್ಯಾ, ಆ ತಾತ ಆಫೀಸಿಗೆ ಹೋಗಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕೆ ಶಶಾಂಕ್ ಅವ್ರ ಜೊತೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಓಕೆನಾ? ಓಕೆ, ಡಬಲ್ ಓಕೆ. ನನಗೆ ನನ್ನ ಮಗ ಜೊತೆಗಿದ್ರೆ ಸಾಕು, ಬೇರೆ ಯಾವುದ್ರ ಬಗ್ಗೆನೂ ಬೇಜಾರಿಲ್ಲ. ಆರ್ತಿಯವ್ನ ಎಷ್ಟೊತ್ತು ಬೇಕಾದರೂ ಮಾತಾಡಿಸ್ಲಿ, ನಾನೇ ಅಲ್ಲಿದ್ದು ವಾಪಸ್ ಕರ್ಕೊಂಡ್ಬರ್ತೀನಿ. ಆಯಿತಾ? ಬರೋಣ. ರೈಟ್ 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 ಓಕೆ. ಹಾಂ ಸರಿ. ಯಾ, ಐ ಗೆಟ್ ಬ್ಯಾಕ್ ಟು ಯು. ಓಕೆ, ಬಾಯ್ ಬಾಯ್. ಯಾರ ಹತ್ರ ಮಾತಾಡ್ತಿದ್ರೆ? ಫ್ರೆಂಡ್ ಹತ್ರ. ಹೇಳಿ. ನೀವು ನಿಮ್ಮ ಫ್ರೆಂಡ್ಸಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ಕೇರಳ ಹತ್ರ ಒಂದು ಕುಗ್ರಾಮ ಆರ್ತಿವ್ರೆ, ಹಳ್ಳಿ. ಕೇರಳ. ಯಾರ್ಯಾರು ಹೋಗ್ತಾ ಇದ್ದೀರಾ? ಪ್ರೀತಮ್, ಧರಣಿ, ಮದನ್, ಕಿರಣ್. ನಾನು ನಿಮ್ಮ ಹೆಂಡತಿ ಸೂರ್ಯ ಅವರೇ. ನಿಮ್ಮ ಜೊತೆ ಜೀವನ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನನ್ನ ಹತ್ರನೇ ನೀವು ಸುಳ್ಳು ಹೇಳ್ತಾ ಇದ್ದೀರಲ್ವಾ? ಯಾಕೆ? ನಾನೇನು ತಪ್ಪು ಮಾಡಿದೆ? ಸುಳ್ಳ? ನಾನೇನು ಸುಳ್ಳು ಹೇಳಿದೆ ಆರ್ತಿವ್ರೆ? ಈಗ ಸುಳ್ಳು ಹೇಳ್ತಿದ್ದೀರಲ್ವಾ? ಅದು ಸುಳ್ಳಲ್ವಾ? ಈಗಷ್ಟೇ ಕಿರಣ್ ಅವ್ರು ಫೋನ್ ಮಾಡಿದ್ರು. ನನಗೇನು ವಿಷಯನೂ ಗೊತ್ತಿಲ್ಲ, ನಾವೆಲ್ಲರೂ ಎಲ್ಲಿಗೂ ಹೋಗ್ತಾ ಇಲ್ಲ ಅಂತ. ಒಂದೇ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಇಲ್ಲಾಂದ್ರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನನಗೆ ನಿಜ ಹೇಳಿ ಸೂರ್ಯ ಅವರೇ.
ಕಿರಣ್ ಹತ್ರ ಮಾತಾಡಿದ್ರ ನೀವು? ನಾ ಹೇಳದೆ ಮರ್ತಿದ್ದೆ ನಿಮಗೆ. ಕಿರಣ್ ಬರ್ತಾ ಇಲ್ಲ. ಅವ್ರಿಗೆ ಬರ್ತಾ ಇಲ್ಲ? ಲಾಸ್ಟ್ ಟೈಮು ಕಿರಣು ನನ್ನ ಫ್ರೆಂಡ್ಸು ಹೀಗೆ ಒಂದು ಪ್ರಾಬ್ಲಮ್ಗೋಸ್ಕರ ಹೋಗಿದ್ರಂತೆ. ಬಿಹೇವಿಯರ್ ಅದಕ್ಕೆ ಈ ಸತಿ ಅವನ್ನ ಅವಾಯ್ಡ್ ಮಾಡಿದ್ದಾರೆ. ಅವನಿಗೆ ಹೇಳಿದ್ರೆ ಹರ್ಟ್ ಆಗುತ್ತೆ ಅಂತ ಹೇಳಿಲ್ಲ. ಅವ್ರಿಗೆ ವಿಷಯ ಗೊತ್ತಿಲ್ವಾ? ಹೇಳಿದ್ನಲ್ಲ, ಹೇಳಿದ್ರೆ ಹರ್ಟ್ ಆಗುತ್ತೆ ಅಂತ ಹೇಳಿಲ್ಲ. ನಿಜ ಹೇಳ್ತಾ ಇದ್ದೀರಾ? ನಿಮಗೆ ಅನುಮಾನ ಇದ್ದರೆ ಧರಣಿ, ಪ್ರೀತಮ್, ಮದನ್ ಅವ್ರ ಎಲ್ಲರ ನಂಬರು ಇದರಲ್ಲಿದೆ. ಫೋನ್ ಮಾಡಿ ಕೇಳಿ. ನಾನು ಯಾಕೆ ಸುಳ್ಳು ಹೇಳಿ? ಐ ಆಮ್ ಸಾರಿ ಸೂರ್ಯ ಅವರೇ, ನಾನು ನಿಮ್ಮ ಮೇಲೆ ಅನುಮಾನ ಪಡ್ತಾ ಇಲ್ಲ. ಕಿರಣ್ ನೋಡಿ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಕೇಳಿದೆ. ನಿಮ್ಮನ್ನು ನಂಬದೆ ಇನ್ಯಾರು ನಂಬಲಿ ನಾನು? ಐ ಆಮ್ ಸಾರಿ. ಹಲೋ, ನಾನು ಉತ್ರಳ್ಳಿ ಪೊಲೀಸ್ ಸ್ಟೇಷನಿಂದ SI ಮಾತಾಡ್ತಿರೋದು. ನೀವು ಶಶಾಂಕ್ ತಾನೆ? ಹೌದು, ನಾನು ಶಶಾಂಕ್. ಹೇಳಿ. ನಿಮ್ಮದು ಚೈಲ್ಡ್ ಕಸ್ಟಡಿ ಕೇಸ್ ಇತ್ತಲ್ರಿ, ಅದ್ರದ್ದು ಕೋರ್ಟ್ ಡಿಸಿಷನ್ ಆಯಿತು ನೋಡಿ. ಹೌದು ಸರ್, ಈಗ ನನ್ನ ಮಗ ನನ್ನ ಹತ್ರನೇ ಇದ್ದಾನೆ. ಅದು ಗೊತ್ತ್ರಿ. ನಿಮ್ಮ ಆಪೋಸಿಟ್ ಪಾರ್ಟಿ ಸೂರ್ಯ ಅವರು ಇವತ್ತು ಸರೆಂಡರ್ ಆಗ್ತಿದ್ದಾರೆ. ನೀವು ಸ್ಟೇಷನ್ ಬನ್ನಿ. ನಾನು ಯಾಕೆ ಬರ್ಬೇಕು ಸರ್? ಅವ್ರು ಮಾತ್ರ ಜೈಲ್ ಸೇರಬೇಕು, ನೀವು ಆರಾಮಾಗಿ ಇರ್ಬೋದು ಅಂದ್ಕೊಂಡಿದ್ದೀರಾ? ನೀವು ಬರ್ಬೇಕ್ರಿ. ಅಲ್ಲ, ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ಯಾಕೆ ಅಲ್ಲಿಗೆ ಬರಬೇಕು? ತಮಾಷೆ ಮಾಡಿದೆ ಕಣ್ರಿ. ನಿಮ್ದೊಂದು ಸಿಗ್ನೇಚರ್ ಬೇಕಾಗಿತ್ತು, ಅದಕ್ಕೆ ಬರೀ ಹೇಳಿದೆ. ಏನು ಸರ್, ಹೆದರ್ಸೇ ಬಿಟ್ರಿ. ಯಾವಾಗ ಬರಬೇಕಾಗತ್ತೆ? ಇವತ್ತೇ ಬರಬೇಕಾ? ಇವತ್ತೇನು ಬೇಕಾಗಿಲ್ಲ, ನಾಳೆನೋ ನಾಳಿದ್ದೋ ಬಂದು ಸೈನ್ ಹಾಕಿ ಹೋಗಿ. ಮರಿಬೇಡ್ರಿ, ಮರ್ತರೆ ಗೊತ್ತಲ್ಲ ನಿಮ್ಮನ್ನು. ಇಲ್ಲ ಸರ್, ಖಂಡಿತ ಬರ್ತೀನಿ. ಓಕೆ, ಸರಿ ರೀ. ಶಶಾಂಕ್ ಅವರೇ, ಯಾರ್ದು ಫೋನು? ತುಂಬ ಇಂಪಾರ್ಟೆಂಟ್ ಫೋನು. ಈ ಫೋನ್ಗೋಸ್ಕರ, ಈ ನ್ಯೂಸ್ಗೋಸ್ಕರ ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಗೊತ್ತಾ? ಟುಡೇ ಇಸ್ ಮೈ ಹ್ಯಾಪಿಯೆಸ್ಟ್ ಡೇ. ಸೂರ್ಯ ಅವರೇ, ಸೂರ್ಯ ಅವರೇ, ಹಾಂ, ಎಷ್ಟು ದಿನಕ್ಕೆ ಹಳ್ಳಿಗೆ ಹೋಗ್ತಾ ಇರೋದು ನೀವು? 7 ದಿನ. 7 ದಿನ ಅಲ್ವಾ? ಏಳು ದಿನಕ್ಕೆ ಎಷ್ಟು ಬಟ್ಟೆ ಆಗಿರುತ್ತೋ ಅಷ್ಟು ಬಟ್ಟೆ ಇಟ್ಟಿರ್ತೀನಿ, ಆಯಿತಾ? ಆಮೇಲೆ 3 ಜೊತೆ ನೈಟ್ ಡ್ರೆಸ್ ಇಟ್ಟಿರ್ತೀನಿ ನೋಡಿ. ಹಳ್ಳಿಲಿ ಹಾಕಿದ್ದೇನೆ ಬಟ್ಟೆನೇ ಹಾಕೋಬೇಡಿ, ದಿನಕ್ಕೊಂದೊಂದು ಬಟ್ಟೆ ಹಾಕೊಳ್ಳಿ. ಹಳ್ಳಿಲಿ ತುಂಬ ಧೂಳಿರುತ್ತೆ. ಆಮೇಲೆ ದಾರಿಲಿ ಹೋಗ್ತಾ ಹೊರಗಡೆ ಎಲ್ಲೂ ತಿನ್ನಬೇಡಿ. ನಾನು ಡಬ್ಬಿಲಿ ಹಾಕಿಟ್ಟಿದ್ದೀನಲ್ಲ, ಅದನ್ನೇ ತಿನ್ನಿ. ಅಲ್ಲ, ಅಲ್ಲಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರ ಎದುರುಗಡೆ ನಾನು ಒಬ್ಬನೇ ಹೇಗೆ ತಿನ್ನೋಕ್ಕಾಗತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ ಸೂರ್ಯ ಅವರೇ. ನೋಡಿ, ನನಗೆ ನಿಮ್ಮ ಹೆಲ್ತ್ ಮುಖ್ಯ. ನಿಮ್ಮ ಫ್ರೆಂಡ್ಸ್ ಹೆಂಡ್ತಿರಿಗೆಲ್ಲ ಅವ್ರ ಬಾಕ್ಸಲ್ಲಿ ಹಾಕಿಟ್ಟಿರ್ತಾರೆ ನೋಡಿ. ನಿಮಗೆ ಗೆಸ್ಟ್ ಹೌಸಲ್ಲಿ ಅಡುಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ನಿಮಗೋಸ್ಕರ ಪುಳಿಯೋಗರೆ ಮತ್ತು ಚಟ್ನಿ ಪುಡಿ ಮಾಡಿಟ್ಟಿದ್ದೀನಿ. ಹಾಂ, ಮರೀದೆ ಇದನ್ನ ಕಲಿಸ್ಕೊಂಡು ಊಟ ಮಾಡಿ. ಆಮೇಲೆ ಹೊರಗಡೆ ಎಲ್ಲೋ ನೀರು ಕುಡಿಬೇಡಿ, ಬಿಸ್ಲೇರಿ ವಾಟರ್ ಕುಡೀರಿ, ಆಯಿತಾ? ನೋಡಿ, ನಿಮ್ಮ ಬ್ರಷ್ ಕಿಟ್ಟು, ಪೇಸ್ಟು, ಶೇವಿಂಗ್ ಕಿಟ್ಟು, ಆಮೇಲೆ ಸೋಪ್ ಬಾಕ್ಸು ಎಲ್ಲದನ್ನೂ ಇಲ್ಲಿ ಇಟ್ಟಿದ್ದೀನಿ ನೋಡಿ. ಈ ಪೌಚಲ್ಲಿ ಇಟ್ಟಿದ್ದೀನಿ, ಆಯಿತಾ? ಆಮೇಲೆ ಸೂರ್ಯರೇ, ನಿಮ್ಮ ಮೆಮೊರಿ ಕಾರ್ಡಿಗೆ ನಿಮ್ಮ ಫೇವ್ರೆಟ್ ಸಾಂಗ್ಸನ್ನೆಲ್ಲ ಹಾಕಿಟ್ಟಿದ್ದೀನಿ. ನಿಮಗೆ ಬೇಜಾರಾದಾಗ ಕೇಳ್ಬೋದು. ಆಯಿತಾ? ತಗೊಳ್ಳಿ. ಇನ್ನೇನಾದರೂ ಬಿಟ್ಟಿದ್ದೀನಾ? ಅಯ್ಯೋ, ಟವಲ್ ಇಡೋದನ್ನೇ ಮರ್ತುಬಿಟ್ಟೆ ನೋಡಿ. ಸೂರ್ಯರೇ, ಎಲ್ಲದನ್ನೂ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಒಂದ್ಸಲ ನೀವೇ ಚೆಕ್ ಮಾಡಿ, ಏನಾದರೂ ಮರ್ತಿದ್ದೀನಾ ಅಂತ. ನಾನೆಲ್ಲೋ ಬಿಸ್ನೆಸ್ ಟ್ರಿಪ್ಪಿಗೆ ಹೋಗ್ತಾ ಇದೀನಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಾನು ಹೋಗ್ತಾ ಇರೋದು ಜೈಲಿಗೆ ಅಂತ ಇವ್ರಿಗೆ ಹೇಗೆ ಹೇಳಿ? ಅಲ್ಲಿ ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ ಎಲ್ಲಿ ಬಿಡ್ತಾರೆ? ನನ್ನ ಸಂತಾನ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಇವ್ರು ತೋರಿಸ್ತಿರೋ ಈ ಪ್ರೀತಿಗೆ ನಾನು ಏನು ಹೇಳಿ? ಸೂರ್ಯ ಅವರೇ,
ಇದ್ರ ಜೊತೆಗೆ ನನ್ನ ಹೃದಯನೂ ನಿಮ್ಮ ಬ್ಯಾಗಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೀನಿ. ನನಗೆ ನಿಮ್ಮನ್ನು ಬಿಟ್ಟಿರೋದಕ್ಕಾಗಲ್ಲ. ಈ 7 ದಿನ ಆದಷ್ಟು ಬೇಗ ಕಳೆದ್ರೆ ಸಾಕು. ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಒಂದು ನಿಮಿಷ ಸೂರ್ಯವರೇ. ಸೂರ್ಯ, ಆರತಿಯಲ್ಲಿ ಹೊರಗಡೆ ಹೋಗಿದ್ದಾರೆ. ಯಾಕಣ್ಣ? ಏನಿಲ್ಲ ಕಣೋ, ಅವಳಿದ್ರೆ ಮಾತಾಡೋಕ್ಕಾಗಲ್ಲ, ಅದಕ್ಕೆ ಕೇಳಿದೆ. ನಾನು ಫೋನ್ ಮಾಡಿದ್ದೆ, ನಿನಗೋಸ್ಕರ ಸಪ್ರೇಟ್ ಸೆಲ್ನ ರೆಡಿ ಮಾಡಿದಾರಂತೆ. ಕ್ಲೀನಾಗಿಡಿ, ಜೊತೆಗೆ ಯಾರನ್ನೂ ಹಾಕಬೇಡಿ ಅಂತ ಹೇಳಿದ್ದೀನಿ. ಒಪ್ಕೊಂಡಿದ್ದಾರೆ ಕಣೋ. ಇನ್ನೊಂದು 2-3 ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡ. ಎಲ್ಲಿ ಸರಿ ಹೋಗುತ್ತೆ ಅಣ್ಣ? ನೋಡಿದ್ನಿ, ಪುಳಿಯೋಗರೆ ಪುಡಿ, ಚಟ್ನಿ ಪುಡಿ ಎಲ್ಲ ಇಟ್ಟಿದ್ದಾರೆ. ಹೊರಗಡೆ ಊಟ ಮಾಡಬಾರ್ದಂತೆ, ಇದನ್ನೇ ತಿನ್ಬೇಕಂತೆ. ಫುಡ್ ಪಾಯ್ಸನ್ ಆಗ್ಬಿಡುತ್ತಂತೆ, ಇಲ್ಲಾಂದ್ರೆ ಇದೇ ನೀರು ಕುಡಿಬೇಕಂತೆ, ಇಲ್ಲಾಂದ್ರೆ ಆರೋಗ್ಯ ಕೆಟ್ಟೋಗುತ್ತಂತೆ ಅಣ್ಣ. ಸ್ನಾನ ಆದ್ಮೇಲೆ ಈ ಟವಲಲ್ಲಿ ಒರೆಸ್ಕೋಬೇಕು. ಸ್ನಾನ ಎಲ್ಲೋ ಮಾಡ್ತೀನಿ ನಾನು. ಪರ್ಫ್ಯೂಮ್ ಇಲ್ಲಿ ನೋಡು, ಇಯರ್ಫೋನ್ಸು, ಫೋನಿಗೆ ಸಾಂಗ್ಸ್ ಹಾಕೊಟ್ಟಿದ್ದಾರೆ, ಹಾಡು ಕೇಳಬೇಕಂತೆ. ಬೋರ್ ಆಗಲ್ವಂತೆ. ಏನಂತ ಹೇಳೋ ಅವ್ರಿಗೆ? ಹಾಕ್ತಲ್ಲ ಕಣೋ ನನ್ನ ಕೈಲಿ. ಏನಾದರೂ ಆಗಲಿ, ನಾನು ಆರ್ತಿಯವ್ರಿಗೆ ನಿಜ ಹೇಳೇ ಬಿಡ್ತೀನಿ. ಇನ್ನು ತಡೆಯೋಕ್ಕಾಗಲ್ಲ ನನ್ನ ಕೈಲಿ. ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಏನಾಗುತ್ತೆ? ಆರ್ತಿನ ಕಳ್ಕೋಬೇಕಾಗಿ ಬಂದರೆ? ಹೆದರ್ಸ್ತಾ ಇದೆಯಾ ಅಣ್ಣ? ಇಲ್ಲ ಕಣೋ, ವಾಸ್ತವನ ತಿಳಿಸಿ ಹೇಳ್ತಾ ಇದ್ದೀನಿ. ಆರತಿ ತುಂಬ ಸೆನ್ಸಿಟಿವ್, ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಅವಳಿಗಿದೆ ಅಂತ ನನಗೆ ನಂಬಿಕೆ ಇಲ್ಲ ಕಣೋ. ಸರಿ, ಹೇಗಿದ್ರು ಜೈಲಿಗೆ ಹೋಗ್ತಿದ್ಯಾ, ಎಲ್ಲ ಕಳ್ಕೊಂಡು ಅನಾಥನಾಗಿ ಹೋಗ್ಬೇಕು ಅಂದ್ಕೊಂಡಿದ್ರೆ ಹಾಗೆ ಮಾಡು, ಹೋಗು. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಲ್ಲ ಕಣೋ, ಸುಳ್ಳು ಹೇಳೋಕ್ಕಾಗ್ತಲ್ಲ. ಈಗಲೇ ಜೀವಂತ ಶವ ಆಗ್ಬಿಟ್ಟಿದ್ದೀನಿ. ಅಷ್ಟೊಂದು ಸೆಂಟಿಮೆಂಟಲ್ ಆಗಬೇಡ ಕಣೋ, ಏನೂ ಆಗಲ್ಲ. ಇನ್ನೊಂದು 2-3 ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಆದರೆ ನೀನು ನಗ್ನಗ್ತಾ ಇರು, ಆರ್ತಿಗೆ ಡೌಟ್ ಬಂದರೂ ಬರ್ಬೋದು. ಹುಷಾರು ಕಣೋ, ಯೋಚನೆ ಮಾಡು. ಶಶಾಂಕ್ ಅವ್ರಿ, ಯಾಕೆ ಸ್ಪೀಡಾಗಿ ಹೋಗ್ತಿದ್ದೀರಾ? ನಂಗೆ ಭಯ ಆಗ್ತದೆ. ಭಯ ಯಾಕೋ ನನ್ನ ಬಂಗಾರಿ?
ಸ್ಪೀಡ್ ಈಸ್ ಆಲ್ವೇಸ್ ಥ್ರಿಲ್ಲಿಂಗ್. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ, ಅದಕ್ಕೆ ಮಜಾ ಮಾಡಬೇಕಲ್ವಾ? ಲೆಟ್ ಅಸ್ ಎಂಜಾಯ್ ದ ಡ್ರೈವ್. ನಂಗೆ ಭಯ ಆಗ್ತದೆ, ನೀವು ನಿಧಾನಕ್ಕೆ ಹೋಗಿ. ಪ್ಲೀಸ್ ನೀವು ನಿಧಾನಕ್ಕೆ ಹೋಗಿ, ನಂಗೆ ತುಂಬ ಭಯ ಆಗ್ತದೆ. ಏನಾಯ್ತು? ಸ್ಟಾಪ್ 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 ಸ್ಟಾಪ್. ಏನಪ್ಪ? ಅಲ್ಲಿ ನೋಡಿ, ಐಸ್ ಕ್ರೀಮ್. ಐ ವಾಂಟ್ ಒನ್ ವೆನಿಲಾ ಕಪ್. ಈಗ ನಿಂಗೆ ಐಸ್ ಕ್ರೀಮ್ ಬೇಕಾ? ನಂಗೆ ಐಸ್ ಕ್ರೀಮ್ ಬೇಕು, ಈಗಲೇ ಬೇಕು. ಐಸ್ ಕ್ರೀಮ್ ಬೇಕು, ಐಸ್ ಕ್ರೀಮ್ ಬೇಕು, ಐಸ್ ಕ್ರೀಮ್. ಆಯ್ತು ಆಯ್ತು, ನಾನು ಟಿವಿ, ನೀನು ನನ್ನ ರಿಮೋಟ್ ಆಗೋಗಿದ್ಯಾ. ನೀನು ಒಬ್ಬನೇ ನನ್ನ ಕಂಟ್ರೋಲ್ ಮಾಡೋಕ್ಕಾಗೋದು. ತರ್ತೀನಿರಪ್ಪ ಐಸ್ ಕ್ರೀಮು. ಬೇಗ ತಗೊಂಬನ್ನಿ. ಓಕೆ. ಇನ್ಮೇಲೆ ನಿನ್ನ ಕೆಲಸನೇ ಮಾಡೋದು ಅಭ್ಯಾಸ ಮಾಡು. ಅಮ್ಮನಿಗೆ ಪಾಪು ಬರುತ್ತೆ, ಅವಳಿಗೆ ರೆಸ್ಟ್ ಬೇಕು. ಈಗಲೇ ಅವಳಿಗೆ ನಿನ್ನ ಕೆಲಸ ದುಡ್ಡು ಹೊರೆ ಥರ ಆಗಿದೆ. ಪಾಪು ಬಂದಮೇಲೆ ನಿನ್ನ ಕಡೆ ಮುಂದೆ ಪುಸ್ತಕೇ ಇರಲ್ಲ. ಅಂಥದ್ರಲ್ಲಿ ನಿನ್ನ ಕೆಲಸ ನೀನೇ ಕಲ್ತ್ಕೋಬೇಕಲ್ಲ. ಇನ್ಮೇಲೆ ಅಮ್ಮನ ಸ್ವಲ್ಪ ದೂರ ಇದೆ. ಐಸ್ ಕ್ರೀಮ್. ಏಯ್ ಥ್ಯಾಂಕ್ಸ್. ಯಾಕೆ ಕಿತ್ಕೊಂಡ್ರಿ? ಮತ್ತೆ ಥ್ಯಾಂಕ್ಸ್ ಯಾಕೆ ಹೇಳ್ದೆ? ಥ್ಯಾಂಕ್ಸ್ ಹೇಳೋದು ಹೊರಗ್ನವ್ರಿಗೆ, ನಾ ಹೊರಗ್ನವನಾ? ಸಾರಿ. ಸಾರಿನೂ ಹೇಳ್ಬಾರ್ದಪ್ಪ. ನೋ ಥ್ಯಾಂಕ್ಸ್, ನೋ ಸಾರಿ. ನೀ ಏನು ಕೇಳಿದ್ರು ಕೊಡ್ಸೋದು ನನ್ನ ಡ್ಯೂಟಿ ಕಣೋ, ನನ್ನ ಹೀರೋ ನೀನು. ತಗೋ. ಸರಿ. ನಾವೀಗ ಹೊರಡೋಣವಾ? ಹೊರಡೋಣ, ಆದ್ರೆ ಆ ಮನೆಗಲ್ಲ, ನಿಮ್ಮನೆಗೆ. ಅಂದ್ರೆ ಬಂದಿದ್ದರಿ ವಾಪಸ್ ಹೋಗೋಣ. ಅಷ್ಟು ಗೊತ್ತಾಗಲ್ಲ ದಡ್ಡ. ಅಲ್ಲ ಕಣೋ, ನಿಮ್ಮ ಅಮ್ಮನ ಹತ್ರ ಬೇಡ. ಯಾಕೋ, ಏನಾಯ್ತು? ನನಗೆ ಗೊತ್ತಿಲ್ಲ, ಆ ಮನೆಗೆ ಹೋಗಕ್ಕೆ ನಂಗೆ ಮನ್ಸಿಲ್ಲ. ಗಾಡಿ ತಿರುಗಿಸಿ ನಿಮ್ಮ ಮನೆಗೆ. ಏನಾಯ್ತು ಇದ್ದಕ್ಕಿದ್ದಾಗೆ? ನಾವು ಹೊರಟಿದ್ದು ನಿಮ್ಮ ಅಮ್ಮನ ನೋಡ್ಬೇಕು ಅಂತ ತಾನೆ? ಅಲ್ಲಿಗೆ ಹೋದ್ರೆ ನೀವು ನಂಗೆ ಸಿಗಲ್ಲ, ಪ್ರೀತಿ ಮಾಡೋರು ಯಾರೂ ಸಿಗಲ್ಲ. ಅದಕ್ಕೆ ನಿಮ್ಮ ಮನೆಗೆ ಹೋಗೋಣ, ಬನ್ನಿ. ಹೋಗಣ್ವಾ? ಅಮ್ಮ, ಸೂರ್ಯ ಅವರೇ, ನೋಡಿ ಇದನ್ನೆಲ್ಲ ಮರ್ತ್ಬಿಟ್ಟೆ ಹೊರಟಿದ್ದೀರಾ. ಹುಷಾರು.